ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಶ್ರೀಮದ್ ಭಗವದ್ಗೀತಾ ಸಾಂಖ್ಯ ಯೋಗವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ನೀನೇನಾದರೂ ಈಗ ಯುದ್ಧ ಮಾಡಲಿಲ್ಲ ಅಂತಂದ್ರೆ, ಯಾಕೆಂದ್ರೆ ಕ್ಷತ್ರಿಯನಿಗೆ ಯುದ್ಧ ಮಾಡೋದೇ ಕಲ್ಯಾಣಕಾರಿಯಾದಂತಹ ಕರ್ತವ್ಯ. ಇದನ್ನ ಬಿಟ್ಟು ಬೇರೆ ಯಾವುದು ನಿನಗೆ ಒಳ್ಳೆ ಕಾರ್ಯಗಳು ಇಲ್ಲ. ತನ್ನಿಂದ ತಾನೇ ಸಿಕ್ಕಿರುವಂತ ಈ ಅದೃಷ್ಟ ಅಂದ್ರೆ ಸ್ವರ್ಗದ ದ್ವಾರ ರೂಪವಾದಂತಹ ಈ ಯುದ್ಧವನ್ನ ಬಿಟ್ಟು ನೀನು ಓಡ್ ಹೋದ್ರೆ ಹಿಂಗೇನೇನೆಲ್ಲ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಏನು ಅಂತಂದ್ರೆ, ಸ್ವಧರ್ಮವನ್ನ ಮತ್ತೆ ಕೀರ್ತಿಯನ್ನ ಕಳ್ಕೊಂಡು ಪಾಪವನ್ನ ಪಡ್ಕೊಳ್ತೀಯ. ಎಲ್ರೂ ಕೂಡ ನಿನ್ನನ್ನ ಅಪಕೀರ್ತಿಗೆ ಗುರಿ ಮಾಡ್ತಾರೆ, ಎಲ್ರೂ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಳ್ತಾರೆ, ನೀನ್ ಭಯ ಪಟ್ಕೊಂಡು ಓಡೋಗಿದ್ಯಾ ಅಂತ ತಿಳ್ಕೊಳ್ತಾರೆ. ಈ ರೀತಿ ಎಲ್ಲ ಹೇಳಿಸ್ಕೊಳ್ಳೋದಕ್ಕಿಂತ ದುಃಖ ಇನ್ನೇನಿದೆ ಹೇಳು? ನೀನು ಯುದ್ಧದಲ್ಲಿ ಕೊಲ್ಲಲ್ಪಟ್ರೆ ನೀನು ಸ್ವರ್ಗವನ್ನ ಪಡಿತೀಯ, ಅಥವಾ ಗೆದ್ರೆ ನೀನು ಪೃಥ್ವಿಯ ರಾಜ್ಯದ ಭೋಗವನ್ನ ಭೋಗಿಸ್ತೀಯ. ಅರ್ಜುನ, ಈ ಕಾರಣದಿಂದನೇ ನೀನು ಯುದ್ಧವನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿ ನಿಂತ್ಕೋ. ಜಯ ಪರಾಜಯ, ಲಾಭ ಹಾನಿ, ಸುಖ ದುಃಖ ಇದನ್ನೆಲ್ಲ ಸಮಾನ ಅಂತ ತಿಳ್ಕೊ. ಯುದ್ಧಕ್ಕಾಗಿ ನೀನು ಸಿದ್ಧನಾಗು. ಈ ರೀತಿ ಯುದ್ಧ ಮಾಡೋದ್ರಿಂದ ನೀನು ಪಾಪವನ್ನ ಪಡ್ಕೊಳ್ಳೋದಿಲ್ಲ ಅಂತೆಲ್ಲ ಬುದ್ಧಿ ಹೇಳ್ತಾನೆ. ಮುಂದುವರೆದು ಹೇಳ್ತಾನೆ, ಪಾರ್ಥ, ಈ ಬುದ್ಧಿ ಇದೆಯಲ್ಲ, ಇದು ನಿನಗೋಸ್ಕರನೇ ನಾನು ಜ್ಞಾನಯೋಗದ ವಿಷಯದಲ್ಲಿ ಇಷ್ಟೊತ್ತು ಹೇಳಿದೆ. ಈಗ ಇದನ್ನ ನೀನು ಕರ್ಮಯೋಗದ ವಿಷಯದಲ್ಲಿ ಕೇಳು. ಈಗ ಜ್ಞಾನದ ರೀತಿಯಲ್ಲಿ ಹೇಳಿದೆ, ಈಗ ನೀನು ಕರ್ಮಯೋಗ ಅಂತಂದ್ರೆ ಏನು, ಆ ವಿಷಯದಲ್ಲಾದ್ರೂ ಅಂದ್ರೆ ಅರ್ಥ ಏನು, ಬುದ್ಧಿಯಿಂದ ತಿಳುವಳಿಕೆಯನ್ನ ತಿಳ್ಕೊಂಡಾದ್ರೂ ನೀನು ಯುದ್ಧ ಮಾಡು ಅಂತ ಹೇಳಿದೆ ಇಷ್ಟೊತ್ತು. ಈಗ ಕರ್ಮಯೋಗ, ಇದು ನಿನ್ನ ಕರ್ಮ, ಇದು ನಿನ್ನ ಒಂದು ಜವಾಬ್ದಾರಿ, ನಿನ್ನ ಧರ್ಮ ಅಂತ ತಿಳ್ಕೊಂಡು ಈಗ ಕರ್ಮಯೋಗದಲ್ಲಿ ಈ ವಿಷಯವನ್ನ ಯಾವ ರೀತಿ ಅರ್ಥ ಮಾಡ್ಕೋಬಹುದು ಅಂತ ಹೇಳ್ತೀನಿ ಕೇಳು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಯಾವ ಯುದ್ಧದಿಂದ ಯುಕ್ತನಾಗಿರುವಂತ ನೀನು ಕರ್ಮಗಳ ಬಂಧನವನ್ನ ತ್ಯಾಗ ಮಾಡ್ಬಿಡ್ತೀಯೋ, ಅಂದ್ರೆ ಈಗ ನೀನು ನಾನು ಯುದ್ಧ ಮಾಡಬೇಕು ಅಂತ ನಿಂತಿದೀಯ, ಆದ್ರೆ ಕರ್ಮ ಬಂಧನವನ್ನ ತ್ಯಾಗ ಮಾಡ್ಬಿಡ್ತೀಯೋ, ಆ ಕರ್ಮಯೋಗದಲ್ಲಿ ಆರಂಭದ ಬೀಜದ ನಾಶ ಇಲ್ಲ. ಅಂದ್ರೆ ಏನು, ಬೀಜನೂ ನಾಶ ಆಗೋದಿಲ್ಲ, ಮತ್ತು ಅದರದ್ದು ಫಲ ಬರುತ್ತಲ್ಲ ಅದರಲ್ಲೂ ಕೂಡ ದೋಷ ಇಲ್ಲ. ಬದಲಾಗಿ ಏನಾಗುತ್ತೆ, ಈ ಕರ್ಮಯೋಗ ರೂಪಿಯಾದಂಥ ಧರ್ಮದ ಸ್ವಲ್ಪ ಸಾಧನೆ ಕೂಡ ನಿನ್ನನ್ನ ಜನ್ಮ ಮೃತ್ಯು ರೂಪವಾದಂತಹ ಮಹಾಭಯದಿಂದನೇ ಮೇಲೆತ್ತುತ್ತೆ. ನೋಡಿ, ಜನನ ಮರಣ ಅನ್ನೋದು ತುಂಬಾ ಭಯ ಅಂತ ಹೇಳ್ತಾರೆ. ಸೊ ಅದಕ್ಕೆ ನೀನು ಈ ರೀತಿಯ ಕರ್ಮಯೋಗವನ್ನ ಮಾಡೋದ್ರಿಂದ ನಿನಗೆ ಒಳ್ಳೇದೇ ಆಗುತ್ತೆ, ಇದರಿಂದ ನಿನಗೆ ನಾಶ ಆಗೋದಿಲ್ಲ, ಇನ್ನೂ ಒಳ್ಳೇದೇ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಜನ್ಮ ಮೃತ್ಯುವಿನಿಂದನೇ ನೀನು ಮೇಲೆ ಬರಬಹುದು ಅಂತ ಹೇಳ್ತಾ ಇದ್ದಾನೆ. ಅರ್ಜುನ, ಈ ಕರ್ಮಯೋಗದಲ್ಲಿ ನಿಶ್ಚಯಾತ್ಮಿಕ ಬುದ್ಧಿ ಒಂದೇ ಆಗಿರುತ್ತೆ, ಆದ್ರೆ ಅಸ್ಥಿರ ವಿಚಾರವಂತ ಅಂದ್ರೆ ಏನು, ಅವನಲ್ಲಿ ಸ್ಥಿರತೆನೇ ಇರೋದಿಲ್ಲ, ಮತ್ತೆ ವಿವೇಕಹೀನವಾಗಿರುತ್ತಲ್ಲ ಅಂತ ಸಕಾಮ ಮನುಷ್ಯನ ಬುದ್ಧಿ ನಿಶ್ಚಯವಾಗಿ ಬಹಳ ಭೇದವುಳ್ಳದ್ದು ಮತ್ತೆ ಅನಂತವಾಗಿದೆ. ಅವನಿಗೆ ಯಾವಾಗ್ಲೂ ಕೂಡ ಅನಿಶ್ಚಿತತೆ ಇರುತ್ತೆ. ಅಂದ್ರೆ ಏನು, ಅವನು ಯಾವುದೋ ಒಂದು ಕಾಮನೆಯನ್ನ ಇಟ್ಕೊಂಡು ಕೆಲಸವನ್ನ ಮಾಡ್ತಾ ಇರ್ತಾನಲ್ಲ ಅಂಥವನು ಭೇದ ಬುದ್ಧಿ ಇರುತ್ತೆ ಅವನಿಗೆ, ಅವನಲ್ಲಿ ಆ ನಿಶ್ಚಯತೆ ಅನ್ನೋದು ಇರೋದಿಲ್ಲ. ಆದ್ರೆ ಕರ್ಮಯೋಗದಲ್ಲಿ ಯಾರು ಇರ್ತಾನೋ ಅವನಿಗೆ ನಿಶ್ಚಯಾತ್ಮಿಕ ಬುದ್ಧಿ ಆಗಿರುತ್ತೆ, ಅವನ ಒಂದು ವಿಚಾರ ಎಲ್ಲ ಒಂದೇ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾರು ಅಸ್ಥಿರನಾಗಿರ್ತಾನೋ, ವಿವೇಕಹೀನನಾಗಿರ್ತಾನೋ, ಸಕಾಮ ಮನುಷ್ಯನಾಗಿರ್ತಾನೋ ಅವನ ಬುದ್ಧಿ ಇದೆಯಲ್ಲ ಅದು ನಿಜವಾಗ್ಲೂ ಕೂಡ ವಿವೇಕ ಇಲ್ಲದೆ ಇರುವಂಥದ್ದು. ಯಾರು ಭೋಗಗಳಲ್ಲಿ ತನ್ಮಯರಾಗ್ತಾನೇ ಇರ್ತಾರೋ, ಯಾರು ಕರ್ಮಫಲದ ಪ್ರಶಂಸಕರಿರ್ತಾರಲ್ಲ, ಅಂದ್ರೆ ಏನು, ಈ ಒಂದು ಕೆಲಸವನ್ನ ಮಾಡಿದ್ರೆ ನಮಗೆ ಈ ಫಲ ಸಿಗತ್ತೆ ಅಂಥದ್ದನ್ನೆಲ್ಲ ಇಷ್ಟಪಡ್ತಾರೆ ನೋಡಿ, ಆ ವೇದ ವಾಕ್ಯಗಳಲ್ಲೇ ಅವರು ಪ್ರೀತಿ ಇಡುವಂಥವ್ರು. ವೇದಗಳಲ್ಲೇ ಹೇಳ್ಬಿಟ್ಟಿದ್ದಾರೆ, ಈ ಒಂದು ಕರ್ಮವನ್ನ ಮಾಡಿದ್ರೆ ಈ ಫಲ ನಮಗೆ ಸಿಗುತ್ತೆ. ಸೊ ಅದನ್ನೇ ಅವ್ರು ಮಾಡೋದು. ಯಾಕೆ, ಅವರಿಗೆ ಭೋಗಗಳಲ್ಲಿ ಆಸಕ್ತಿ ಇರುತ್ತಲ್ವಾ, ಅದಕ್ಕೋಸ್ಕರ. ಯಾರ ಯೋಚನೆಯಲ್ಲಿ ಸ್ವರ್ಗನೇ ಪರಮ ಪ್ರಾಪ್ಯ ವಸ್ತುವಾಗಿರುತ್ತೋ ಅವರಿಗೆ ಬೇರೆ ಏನೂ ಇಲ್ಲ, ಸ್ವರ್ಗ ಪಡಿಬೇಕು ನಾನು ಅನ್ನೋದೇ ಅವರ ಮನಸ್ಸಲ್ಲಿ ಇರುತ್ತೆ. ಮತ್ತೆ ಸ್ವರ್ಗಕ್ಕಿಂತ ಹೆಚ್ಚಿನದ್ದು ಬೇರೆ ಯಾವುದೂ ಇಲ್ಲ ಅಂತ ಅವರು ತಿಳ್ಕೊಂಡಿರ್ತಾರೆ. ಮತ್ತು ಆ ರೀತಿ ಹೇಳ್ತಾರೆ. ಈ ರೀತಿ ಹೇಳುವಂಥವ್ರು, ಈ ಅವಿವೇಕಿ ಜನರು ಏನು ಮಾಡ್ತಾರೆ ಅಂದರೆ, ಭೋಗ ಮತ್ತು ಐಶ್ವರ್ಯದ ಪ್ರಾಪ್ತಿಗೋಸ್ಕರ ನಾನಾ ರೀತಿಯ ಬಹಳಷ್ಟು ಕ್ರಿಯೆಗಳ ವರ್ಣನೆ ಮಾಡುವಂತಹ ಮತ್ತು ಜನ್ಮ ರೂಪ ಕರ್ಮಫಲವನ್ನು ಕೊಡುವಂತಹ ಈ ರೀತಿಯ ಪುಷ್ಪಿತ ಅಂತಂದರೆ ತೋರಿಕೆಯ
ಬೇರೆಯವರು ನೋಡ್ಲಿ ಅಂತಾನೆ ಅವರು ತೋರಿಕೆಯ ಶೋಭೆಯಿಂದ ಕೂಡಿರುವಂಥ ಮಾತುಗಳನ್ನು ಆಡ್ತಾರೆ. ಈಗ ನಾವು ಬೇಕಾದಷ್ಟು ಜನರನ್ನು ನೋಡಿರ್ತೀವಿ, ಈ ರೀತಿ ಅವ್ರ ಮಾತಲ್ಲೇ ಮರಳು ಮಾಡಿಬಿಡ್ತಾರೆ, ಮಾತಲ್ಲಿ ತುಂಬ ಚೆನ್ನಾಗಿ ವರ್ಣನೆ ಮಾಡೋದೇನು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಆದರೆ ಅವರು ಮಾಡುವಂಥ ಕೆಲಸದಲ್ಲಿ ಅವರು ತೋರಿಸ್ಕೊಳ್ಳೋದಿಲ್ಲ. ಅವ್ರಿಗೆ ಯಾವಾಗಲೂ ಕೂಡ ಭೋಗಗಳಲ್ಲೇ ಆಸಕ್ತಿ. ಅವರಿಗೆ ಬರೀ ಐಶ್ವರ್ಯಕ್ಕೋಸ್ಕರ ತಾನು ಅಂದ್ಕೊಂಡಿರೋದನ್ನು ಪಡ್ಕೊಳ್ಳೋದಕ್ಕೋಸ್ಕರ ಅವರು ಬೇಕಾದಷ್ಟು ಕ್ರಿಯೆಗಳ ವರ್ಣನೆ ಮಾಡ್ತಾರೆ. ಈಗ ವೇದಗಳಲ್ಲಿ ಇದೆಲ್ಲನೂ ಇದೆ ಆಯಿತಾ. ಯಾಕಂದರೆ ಎಲ್ಲ ರೀತಿಯ ಎಲ್ಲ ಸ್ಟೇಜ್ನ ಜನರು ಇರ್ತಾರಲ್ವ, ಒಬ್ಬೊಬ್ಬರದು ಒಂದೊಂದು ಸ್ಟೇಜ್ ಒಂದೊಂದು ಲೆವೆಲ್ ಇರುತ್ತೆ. ಸೊ ಬರೀ ಕಾಮ್ಯ ಕರ್ಮಗಳಲ್ಲೇ ಆಸಕ್ತಿ ಇರೋರಿಗೆ ವೇದಗಳಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ದಾರೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿರ್ತಾರಲ್ಲ ಅವ್ರಿಗೇನು, ನಾನು ಕೆಲಸನೂ ಮಾಡಬೇಕು ಆದರೆ ಭಗವತ್ ಪ್ರಾಪ್ತಿನೂ ಆಗಬೇಕು. ಅವರಿಗೆ ಕರ್ಮಯೋಗದಲ್ಲಿ ಅದನ್ನು ಹೇಗೆ ಮಾಡೋದು, ಮತ್ತು ಅದಕ್ಕಿಂತ ಸ್ವಲ್ಪ ಮುಂದಕ್ಕೆ ಹೋಗಿರೋರು ಅವ್ರು ಹೇಗೆ ಮಾಡೋದು, ಹೀಗೆ ಸ್ಟೇಜ್ ಬೈ ಸ್ಟೇಜ್ ಇರೋರು ಎಲ್ಲರಿಗೂ ಕೂಡ ವೇದಗಳಲ್ಲಿ ಕ್ರಿಯೆಗಳ ಬಗ್ಗೆ ವರ್ಣನೆ ಇರುತ್ತೆ. ಸೊ ಇವರೇನು ಮಾಡ್ತಾರೆ ಅಂತಂದರೆ, ಯಾರು ಭೋಗ ಐಶ್ವರ್ಯ ಪಡ್ಕೋಬೇಕು ಅಂತ ಆಸಕ್ತಿ ಇರುತ್ತೋ ಅವರು ಈ ರೀತಿ ಕೆಲಸಗಳು ಆ ರೀತಿ ಕೆಲಸಗಳು ಅದೆಲ್ಲ ಮಾಡ್ತಾರೆ. ಮತ್ತು ಜನ್ಮರೂಪ ಕರ್ಮಫಲವನ್ನು ಕೊಡುವಂತಹ ಈ ರೀತಿಯ ವಿಷಯಗಳನ್ನು ಮಾತಾಡಿ ಅದರ ಬಗ್ಗೆನೇ ಅವರು ಹೊಗಳ್ತಾ ಇರೋದು, ಅದ್ರ ಬಗ್ಗೆನೇ ಮಾತಾಡೋದು, ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಆ ವಾಣಿಯ ಮೂಲಕ ಸೋತಿರುವಂತಹ ಚಿತ್ತದವರು ಏನು ಮಾಡ್ತಾರೆ, ಯಾವ ಭೋಗ ಮತ್ತು ಐಶ್ವರ್ಯದಲ್ಲಿ ತುಂಬಾ ಆಸಕ್ತರಾಗಿರ್ತಾರೋ ಆ ಪುರುಷರಲ್ಲಿ ಪರಮಾತ್ಮ ಸ್ವರೂಪದಲ್ಲಿ ನಿಶ್ಚಯಾತ್ಮಿಕ ಬುದ್ಧಿ ಇರೋದಿಲ್ಲ. ಅಂದರೆ ಅವ್ರ ಮನಸ್ಸಲ್ಲಿ ನಾನು ಭಗವಂತನನ್ನು ಪಡಿಬೇಕು ಅನ್ನೋದು ಇರೋದಿಲ್ಲ. ಬರೀ ಅವರೇನು ಅಂತಂದರೆ ಭೋಗಿಸುವಂಥ ವಸ್ತುಗಳು ಹೇಗೆ ಸಿಗುತ್ತೆ, ನಾನು ಹೇಗೆ ಪಡ್ಕೋಬೋದು ಆ ವಿಷಯದಲ್ಲಿ ಅವರಿಗೆ ಆಸಕ್ತಿ ಇರುತ್ತೆ ಹೊರತು ಅವರಿಗೆ ಭಗವಂತನ ಪ್ರಾಪ್ತಿಯ ಬಗ್ಗೆ ಅವರಿಗೆ ಆಸಕ್ತಿ ಇರೋದಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಮುಂದುವರೆದು ಏನು ಹೇಳ್ತಾನೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.